ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಖಾಡದ ಕೊನೆಯ ದಿನದ ಅಬ್ಬರದ ಪ್ರಚಾರ ಕೂಡ ಮುಕ್ತಾಯವಾಗಿದೆ. 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಕೂಡ ಬಿದ್ದಿರುವಂಥದ್ದು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಪರವಾಗಿ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರವನ್ನು ಕೂಡ ನಡೆಸಿದರು. ಇನ್ನು ಕ್ಷೇತ್ರದಲ್ಲೇ ಮಿಂಚಿನ ಸಂಚಾರ ನಡೆಸಿ ಸಚಿವ ಸಂತೋಷ್ ಲಾಡ್ ಮತಬೇಟಿಯನ್ನು ಕೂಡ ಮುಗಿಸಿದ್ದಾರೆ. ಇನ್ನು ಸಚಿವ ಸಂತೋಷ್ ಲಾಡ್ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಚಿಚ್ಚಾಟನ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸಂಡೂರು ಬೈ ಎಲೆಕ್ಷನ್ ಇಂದು ಬಹಿರಂಗ ಪ್ರಚಾರ ಸಂಜೆ 6 ಗಂಟೆಗೆ ತೆರೆಯಲಿರ್ತಕ್ಕಂಥದ್ದು. ಏನು ಕ್ಷೇತ್ರದಾದ್ಯಂತ ಮಿಂಚಿನ ಸಂಚಾರ ಮಾಡಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಪ್ರಚಾರ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಸ್ವತಃ ಮಾತನಾಡಲು ನಮ್ಮ ಜೊತೆ ಸಚಿವ ಸಂತೋಷ್ ಲಾಡ್ ಅವರಿದ್ದಾರೆ. ಅವ್ರ ಬಗ್ಗೆ ಕೇಳೋಣ. ಸರ್, ಕಳೆದ ಹಲವಾರು ದಿನಗಳಿಂದ ಕ್ಷೇತ್ರದಲ್ಲಿ ಒಂದು ಪ್ರಚಾರವನ್ನು ಕೈಗೊಂಡಿದ್ರಿ. ಜನರ ರೆಸ್ಪಾನ್ಸ್ ಹೇಗೆ ವ್ಯಕ್ತವಾಗ್ತಾ ಇದೆ ಸರ್? ಅಲ್ಲ, ವಿಪರೀತವಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಜನ. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಬಂದಾಗ 17 ನಾವೇನು ಪ್ರೋಗ್ರಾಮ್ ಮಾಡಿದ್ವಿ, DCM ಸಾಹೇಬರು ಬಂದಾಗ ಏನು ಪ್ರೋಗ್ರಾಮ್ಸ್ಗಳನ್ನ ಮಾಡಿದ್ವಿ, ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜನ ಜಾಸ್ತಿ ಬಂದಿದ್ದಾರೆ. ಹಂಗಾಗಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಜನರು ಸೇರಿರ್ತಕ್ಕಂಥದ್ದೆಲ್ಲ ನೋಡ್ತಾ ಇದ್ದಾರೆ. ನಮ್ಗೆ ಯಾವ ರೀತಿ ಪ್ರೀತಿಯನ್ನು ವಿಶ್ವಾಸವನ್ನು ತೋರಿಸಿದ್ದಾರೆ. ನಂಬಿಕೆ ಇದೆ. ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ ಈ ಬಾರಿ ಸಂಡೂರು ತಾಲೂಕಿನ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಸರ್, ಮುಖ್ಯಮಂತ್ರಿಗಳು 3 ದಿನ ಇಲ್ಲೇ ಬೀಡು ಬಿಟ್ಟು ಸಾಕಷ್ಟು ಕಡೆ ಪ್ರಚಾರಗಳನ್ನು ಮಾಡಿದರು. ಸೊ ಇದರಿಂದ ಎಷ್ಟು ಜನ ರೀಚ್ ಆಗಿದ್ರಿ, ಎಷ್ಟು ಅಂತರದಿಂದ ಗೆಲ್ಲುವ ಒಂದು ಸಾಧ್ಯತೆ ಇದೆ ಸರ್? ಅಲ್ಲ, ಹೇಳಿದ್ನಲ್ಲ, ಸುಮಾರು 1 ಲಕ್ಷಕ್ಕಿಂತ 1.5 ಲಕ್ಷ ಜನ ನೇರವಾಗಿ ಜನರು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಯವರು ಕಂಫರ್ಟಬಲ್ ಮಾರ್ಜಿನಲ್ಲಿ ಗೆಲ್ತೀವಿ. ಅದು ಅಂತರ ಎಷ್ಟರ ಹೋಗ್ಬೋದು, ಬಟ್ ಕಂಫರ್ಟಬಲ್ ಮಾರ್ಜಿನಲ್ಲಿ ಗೆಲ್ತೀವಿ. ಸರ್, ಈ ಸಂಡೂರಿನಲ್ಲಿ ಲಾಡ್ ವರ್ಚಸ್ಸ ಅಥವಾ ತುಕಾರಾಂ ವರ್ಚಸ್ ಮೇಲೆ ಚುನಾವಣೆ ನಡೀತಿದೆ, ಹೇಗೆ ಅಂತ? ಇದು ಯಾರು ವರ್ಚಸ್ಸಿಲ್ಲ, ಜನರ ವರ್ಚಸ್ಸೇ. ಜನರೇ ವರ್ಚಸ್, ನಮಗೆ ಜನರೇ ದೇವರು. ಸೊ ಸಂಡೂರು ತಾಲೂಕಿನಲ್ಲಿ ಏನು ಜನ ಡಿಸೈಡ್ ಮಾಡ್ತಾರೆ ಅದೇ ನಮ್ಮ ವರ್ಚಸ್ ಆಗುತ್ತೆ. ಹಂಗಾಗಿ ಇದು ನಮ್ಮ ವರ್ಚಸ್ಗಿಂತ ಜಾಸ್ತಿ ಪಕ್ಷದ ಒಂದು ಕಾರ್ಯಕ್ರಮ, ಪಕ್ಷದ ಒಂದು ಏನು ಕೆಲಸಗಳಾಗಿದ್ದಾವೆ, ತುಕಾರಾಮ್ರವರು ನಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಆ ಕಾರ್ಯಕ್ರಮಗಳು ನಮ್ಮ ಅಸ್ತ್ರವಾಗ್ತವೆ. ಸರ್, ಎಲ್ಲ ಒಂದು ಕಡೆ ಗಣಿ ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಇದ್ದಾರೆ. ಈ ಬಾರಿ ಹೆಣ್ಣುಮಗಳು ನಿಂತ್ಕೊಂಡಿದ್ದಾಳೆ. ಗೆದ್ದ ನಂತರ ಏನಾದರೂ ಸಂರಕ್ಷಣೆ ಮಾಡೋಕ್ಕೆ ತಾವು ಏನಾದರೂ ಸಲಹೆ ಸೂಚನೆಗಳು ಅವರಿಗೆ ಕೊಡ್ತಾರೆ, ಹೇಗೆ ಅಂತ? ಖಂಡಿತವಾಗ್ಲೂ ನಾವೆಲ್ಲ ಸೇರೇ ಕೆಲಸ ಮಾಡ್ತಾಯಿದ್ದೀವಿ. ಸೊ ಈ ಬಾರಿ ಅವರು ಅನ್ನಪೂರ್ಣ ಅವ್ರು ಗೆಲ್ತಾರೆ. ಬಳ್ಳಾರಿ ಜಿಲ್ಲೆಯ ವಿಶೇಷವಾಗಿ ಸಂಡೂರು ತಾಲೂಕಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಹಿಳೆ ಕೊಟ್ಟಿರ್ತಕ್ಕಂಥದ್ದು. ಸೊ ಒಬ್ಬ ಮಹಿಳೆಯಾಗಿ ನಮ್ಮ ಸಂಡೂರು ತಾಲೂಕು ರೆಪ್ರೆಸೆಂಟ್ ಮಾಡಿ ಗೆದ್ದ ನಂತರ ಖಂಡಿತವಾಗ್ಲೂ ನಾವು ಯಾವ ರೀತಿ ನಮ್ದು ಯಾವಾಗಲೂ ಏನು ನಮ್ಮ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆ ಶೇರ್ ಮಾಡ್ತೀವಿ. ಅವ್ರ ಜೊತೆ ನಾವು ಒಟ್ಟಾರೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ನಿನ್ನೆ ವಿಜೇಂದ್ರ ಅವರು ಕೂಡ ನಿನ್ನೆ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಒಂದು ನೇರ ಆರೋಪ ಮಾಡಿದರು. ಹಣ ಹೆಂಚಿ ಇವ್ರ ಕ್ಷೇತ್ರದಲ್ಲೇ ಗೆಲುವು ಮುಂದಾಕೆ ಹೋಗ್ತಾ ಇದ್ದಾರೆ ಅಂತಂದೇವು. ಇವಾಗ ಹೇಳೋದಾರೆ ಸರ್? ಈಗ ಅವ್ರಿಗೆ ಹೇಳ್ತಾರೆ, ಈಗ ಈ ಥರದ ಆರೋಪಗಳು ದಟ್ಸ್ ಓಕೆ, ದಟ್ಸ್ ವೆರಿ ಕಾಮನ್ ಆರೋಪ ಇದೆ. ನಾವು ಅವ್ರ ಬಗ್ಗೆ ಇದನ್ನೇ ಮಾತನಾಡ್ತೀವಿ, ಅವ್ರದ್ದು ಬಗ್ಗೆ ಮಾತನಾಡ್ತೀವಿ. ಸೊ ಇದಕ್ಕೆ ನಾನು ಏನು ರಿಪ್ಲೈ ಕೊಡಲಿ ಹೇಳ್ರಿ? ಏನು ರಿಪ್ಲೈ ಕೊಡ್ಬೇಕು ಇದಕ್ಕೆ? ಆ ಥರದ್ದು ಏನೋ ಇಂಡಲ್ಜೆ ಮಾಡಿಲ್ಲ. ಸೊ ಅವರೇ ಮಾಡ್ತಾರೆ ಇಂಥವಲ್ಲ. ಸೊ ಇದು BJPಯ ಸಂಸ್ಕೃತಿ, ಕಾಂಗ್ರೆಸ್ ಸಂಸ್ಕೃತಿ ಅಲ್ಲ ಅದು. ಸರ್, ಈ ಬಾರಿ ಚುನಾವಣೆ ರೆಡ್ಡಿ ಮತ್ತು ಲಾಡ್ ನಡುವೆ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕೊನೆಯದಾಗಿ ಮತದಾರರಿಗೆ ಏನು ಮನವಿ ಮಾಡ್ತಾರೆ? ನೋಡಿರಿ, ರಾಜಕಾರಣಕ್ಕೆ ಪ್ರತಿಷ್ಠೆನೇ ಇಲ್ಲ. ಪವರ್ ಈಸ್ ಕಂಪ್ಯಾಷನೇಟ್ ಇರಬೇಕು. ಪವರ್ ಎದಕ್ಕೆ ಬೇಕು ಮನುಷ್ಯನಿಗೆ? ಪವರ್ ಅಂದರೆ ಜನಕ್ಕೆ ಹೋಗಿ ಹತ್ರಕ್ಕೆ ಹೋಗಿ ಎದುರಿಸ್ಲಿಕ್ಕೆ ಪವರ್ ಅಲ್ಲ. ಟು ಶೋ ಹೌ ಪವರ್ಫುಲ್ ಈಸ್ ನಾಟ್ ಪವರ್. ಪವರ್ ಈಸ್ ಟು ಗೋ ಆ್ಯಂಡ್ ರೀಚ್ ಲಾರ್ಜರ್ ಪೀಪಲ್. ಪ್ರೀತಿ, ವಿಶ್ವಾಸ, ಕಾಮನ್ ಮ್ಯಾನಿಗೆ ವಿ ಹ್ಯಾವ್ ಟು ಮೇಕ್ ಹಿಮ್ ಟು ಫೀಲ್ ದಟ್ ವಿ ಆರ್ ಒನ್ ಅಮಂಗ್ ಕಾಮನ್. ಅದಕ್ಕೆ ಪವರ್ ಬೇಕಾಗಿರ್ತಕ್ಕಂಥ. ಇದು ಯಾವುದು ಪ್ರತಿಷ್ಠೆ ಇಲ್ಲ. ಸಂಡೂರು ತಾಲೂಕಿನ ಪ್ರತಿಷ್ಠೆ ಚುನಾವಣೆ ಇದೆ. ಖಂಡಿತವಾಗ್ಲೂ ನಾವು ಗೆದ್ದೇ ಗೆಲ್ತೀವಿ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನಮಸ್ಕಾರ. ಇಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಏನು ಕಳೆದ 18 ವರ್ಷಗಳಿಂದ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ಬರ್ತಾ ಇರ್ತದೆ. ನಾವು ಆಗಿರ್ಬೋದು ಮತ್ತು ತುಕಾರಾಂ ಆಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಕೆಲಸಗಳನ್ನು ನಾವು ಮಾಡ್ತೀವಿ. ಹೀಗೆ ಅಭಿವೃದ್ಧಿ ಕೆಲಸಗಳು ಮುಂದುವರಿತಕ್ಕಂಥ ಮಾತುಗಳನ್ನು ಕೂಡ ಸಚಿವ ಸಂತೋಷ್ ಲಾಡ್ ಅವರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ವೀರೇಶ್ ನಾಯಕ್, ಜಿ ಕನ್ನಡ ನ್ಯೂಸ್, ಬಳ್ಳಾರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.